ನಾನೇನು ಪ್ಲ್ಯಾನ್ ಮಾಡಬೇಕಾಗಿಲ್ಲ. ಆ ಪ್ಲ್ಯಾನ್ ಆಲ್ರೆಡಿ ಆಗಿದೆ. ನಾನು ಓಪನ್ ಆಗಿ ಎಸ್ ಅಂದಾಗ, ನಾನು ಫ್ಲೆಕ್ಸಿಬಲ್ ಆಗಿದ್ದಾಗ, ದಟ್ ಈಸ್ ದಿ ಯೋಗ ವಿತ್ ದಿ ಯೂನಿವರ್ಸ್. ಯು ಆರ್ ಇನ್ ಟೋಟಲ್ ಹಾರ್ಮೋನಿ ವಿತ್ ದಿ ಯೂನಿವರ್ಸ್. You are in balance, you are integrated, you are grounded very well. Then next step will be easy for you because you are grounded very well. Next step ಆರಾಮಾಗಿ ಹೋಗ್ತೀಯ, ಮುಂದಕ್ಕೆ ಹೋಗ್ತೀಯ. ಹಾಗೆ ಒಂದೊಂದು ಸ್ಟೆಪ್ ತಾನೇ ಜಾಗ ಮಾಡ್ಕೊಳ್ಳುತ್ತೆ. ತಾನೇ ಹೋಗ್ತಿರ್ತೀರ. ಲೈಫ್ ಬಿಕಮ್ ಸೋ ಎಫರ್ಟ್ಲೆಸ್. ದಟ್ಸ್ ಹೌ ಐ ಆಮ್ ಲಿವಿಂಗ್. ಎಂಥದ್ದು ಅಡ್ಡ ಬರಲ್ಲ. ಆವಾಗ ಏನಾಗುತ್ತೆ, ಯೂನಿವರ್ಸ್ಗೆ ಗೊತ್ತು ಈ ಟೈಮ್ನಲ್ಲಿ ಇದಾಗಬೇಕಾದ್ರೆ ಹೀಗೆ ಆಗಬೇಕು ಅನ್ನೋದು ಇರುತ್ತೆ. ಆ ಕಾಂಬಿನೇಷನ್ ಅದಕ್ಕೆ ಹೇಳ್ತಾರೆ. ಕರೆಕ್ಟ್ ಈಗ ಈ ಕೆಮಿಸ್ಟ್ರಿ ಥರ ಇದೆ. ಆ ಇದಿದ್ದು ಹಾಕಿದ್ರೆ ಇದು ನೆಕ್ಸ್ಟು ಇದು ರಿಸಲ್ಟ್ ಅಂತ ಅಲ್ವಾ? ಕೆಮಿಸ್ಟ್ರಿನಲ್ಲಿ ಅದೇ ತಾನೆ. ಆ ಥರ ಎಷ್ಟು ಚೆನ್ನಾಗಿ ಅದು ಯೂನಿವರ್ಸ್ ಅನ್ನೋದು, ದೇವರು ಅನ್ಬೋದು, ಏನೇ ಅನ್ಬೋದು, ನಮಗೆ ಅನುಕೂಲಕ್ಕೆ ಬರುತ್ತೆ. ಅದನ್ನು ನಾವು ಗ್ರೇಸ್ ಅಂತ ಕರಿತೀವಿ, ಆಶೀರ್ವಾದ ಅಂತ ಕರಿತೀವಿ, ಏನು ಬೇಕಾದ್ರೂ ಕರಿತೀವಿ. ನಮಗೆ ಅನುಕೂಲವಾಗಿ ಆಗೋದಿದೆಯಲ್ಲ, ಅದು ಒಂದೊಂದು ಸತಿ ಒಂದು ನಿಮಿಷ ಒಂಚೂರು ಈಗೋ ಬಂದ್ರೂ ನಮ್ಗೆ ಆಶ್ಚರ್ಯ ಆಗುತ್ತೆ. ಅಯ್ಯೋ ಹೌದಲ್ವಾ, ಇದು ಹೇಗಾಗ್ತಾ ಇದೆ ಅಲ್ವಾ, ಇಷ್ಟು ಈಸಿಯಾಗಿ ಆಗೋಯ್ತಲ್ವಾ, ಇದು ಹೇಗೆ ನಡೀತು, ಅದ್ಭುತ, ಇದು ನಿಮಗೆ ಚಿಕ್ಕಿತರ ಆಗ್ತದೆ. ಯು ಜಸ್ಟ್ ಸ್ಟೆಪ್ ಬ್ಯಾಕ್ ಅಂಡ್ ಸಿ, ಓ ಸೋ ವಂಡರ್ಫುಲ್, ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ. Immediately you surrender. You saw such a grateful, fulfilled heart ಆ ಮೊಮೆಂಟಲ್ಲಿ. ಎಷ್ಟು ನಿಮಗೆ ಥ್ಯಾಂಕ್ಫುಲ್ ಅನಿಸುತ್ತಂದರೆ ಅಪ್ಪ, ಆವಾಗ ತೃಪ್ತಿ ಆಗುತ್ತೆ. ಯು ಆರ್ ಕಂಟೆಂಟೆಡ್. ಸಾಕು, ನನಗೆ ಇಷ್ಟು ಈ ಸ್ಥಿತಿ ಇದ್ದರೆ ಸಾಕು. ಬಿಕಾಸ್ ಸೋ ಇಂಟಿಗ್ರೇಟೆಡ್ ಸ್ಟೇಟ್, ಯು ಆರ್ ಸೋ ಹೆಲ್ದಿ ಇನ್ಸೈಡ್, ಪೀಸ್ಫುಲ್ ಇನ್ ದಿ ಬಾಡಿ. You feel so cool in your body. Each cell is calm and cool in your body. The mind ಅಷ್ಟೇ ಲೈಟ್ ಆಗಿರುತ್ತೆ. ಆಮೇಲೆ ಕ್ಲಾರಿಟಿ ಇನ್ ಎವ್ರಿ ಥಾಟ್. ಎಷ್ಟು ಬೇಕೋ ಅಷ್ಟೇ, ಹೇಗೆ ಬೇಕೋ ಹಾಗೆ ಅಷ್ಟೇ ಬರುತ್ತೆ. ಥಾಟ್ ಫ್ಲೋ ಚೆನ್ನಾಗಿರುತ್ತೆ. ಅದರಲ್ಲಿ ಅಷ್ಟೊಂದು ವಿವೇಕ ಇರುತ್ತೆ, ವಿಸ್ಡಮ್ ಇರುತ್ತೆ. ಅಷ್ಟೊಂದು ಯಾರೋ ಹೇಳ್ದಂಗೆ, ಬುದ್ಧಿ ಹೇಳ್ದಂಗೆ ಇರುತ್ತೆ. ಅಷ್ಟು ವಿವೇಕ, ಜ್ಞಾನ, ಪ್ರಜ್ಞೆನ ಜಾಗೃತ ಮಾಡುತ್ತೆ. ಯು ಆರ್ ಸೋ ಅಲರ್ಟ್, ಯು ಆರ್ ಸೋ ಕ್ಲಿಯರ್. ನೋಡ್ತಾ ಇರ್ತೀಯ ಒಳಗಡೆ ಕಣ್ಣಿಂದ, ಎಸ್ ಎಸ್ ಅಂತ ಒಳಗಡೆ ಅನಿಸ್ತಾ ಇರುತ್ತೆ. ಅದನ್ನು ಗ್ರೋತ್ ಅಂತ ಹೇಳ್ತಾರೆ. ಯು ಆರ್ ಆ್ಯಕ್ಚುಲಿ ಅನ್ಫೋಲ್ಡಿಂಗ್ ಹ್ಯಾಪನ್ಸ್. ಸಮ್ ರೆವಲೇಷನ್ ಹ್ಯಾಪನ್ಸ್. ಯು ಸ್ಟಾರ್ಟ್ ಸೀಯಿಂಗ್, ಎಕ್ಸ್ಪೀರಿಯನ್ಸಿಂಗ್ ದಿ ಟ್ರೂತ್ ಅಟ್ ದಿ ಸೇಮ್ ಟೈಮ್. ಯು ಆರ್ ಸೀಯಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸಿಂಗ್, ಬೀಯಿಂಗ್ ಆ್ಯಂಡ್ ಸೀಯಿಂಗ್ ಟುಗೆದರ್. ಸಚ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆಗ್ತಾ ಏನಾಗುತ್ತೆ, ಲೈಫು ಕಣ್ಣು ತೆಗೆದಿದ್ರು ಒಂದೇ ಥರ, ಕಣ್ಣು ಮುಚ್ಚಿದ್ರು ಒಂದೇ ಥರ, ಆರಾಮಾಗಿ ಹೋಗುತ್ತೆ. ಈ ಥರ ಜೀವನ ಮಾಡೋದಕ್ಕೆ ಪ್ರತಿ ಒಬ್ಬರಿಗೂ ಸಕಲ ಸಾಮಗ್ರಿಗಳು, ಎವ್ರಿಥಿಂಗ್ ವೆಲ್ ಎಕ್ವಿಪ್ಡ್ ವಿತ್ ಎವ್ರಿಥಿಂಗ್ ಲೈಕ್ ಎನ್ ಆರ್ನಮೆಂಟ್. ದೇವಿಗೆ ಹೇಳ್ತೀವಲ್ಲ, ದೇವಿಗೇನು ಹೇಳ್ತೀವಿ? ಸರ್ವಾಲಂಕಾರ ಭೂಷಿತೆ ಅಂತ. ಅವಳೇನು ಬಂದು ಅಲಂಕಾರ ಮಾಡ್ಕೊಂಡು ನಿಂತಿಲ್ಲ. ಬಟ್ ಶಿ ಸೋ ಪ್ರಿಟಿ. ಡಾಬ್ ಹಾಕೊಳ್ಳೋ ಬಿಡೋ ಕಡೆ, ಮುಗ್ಗಟ್ಟು ಹಾಕೊಳ್ಳೋ ಕಡೆ, ಹಾಗೆ ಒಂದೊಂದೇ ಎಷ್ಟು ಬ್ಯೂಟಿಫುಲ್ಲಾಗಿ ಚಿತ್ರಣ ಮಾಡ್ಕೊಳ್ತೀವಿ ದೇವಿನ. ಹಾಗೆ ಅಲ್ವಾ ನೇಚರ್ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಲ್ವಾ? ಸೀಸನ್ ವೈಸ್ ನೋಡಿದ್ರೆ ಎಲ್ಲರೂ ಹೇಗಾಗ್ತಾ ಇದೆ ಅಲ್ವಾ? ಎಲ್ಲ ನೋಡ್ತಾ ಇದ್ದಾರೆ ದೂರ ನಿಂತ್ಕೊಂಡು. ಅದು ತುಂಬ ಬ್ಯೂಟಿಫುಲ್ ಆಗಿದೆ ಎಲ್ಲರೂ. ಹಾಗೆ ಎಲ್ಲ ಸಾಮಗ್ರಿಗಳು ನಮ್ಮಲ್ಲಿ ಇದೆ. ಎಲ್ಲ ಸ್ಟೋರ್ ಹೌಸಲ್ಲಿದೆ, ಟ್ರೆಷರ್ ಹೌಸ್. ಎವ್ರಿಥಿಂಗ್ ಈಸ್ ದೇರ್ ಇನ್ ದಟ್ ಬೇಸ್ಮೆಂಟ್ ಆಫ್ ಅವರ್ ಓನ್ ಸೆಲ್ಫ್. ಅಲ್ಲಿದೆ, ಬೇಸ್ಮೆಂಟಲ್ಲಿದೆ. ಯಾವತ್ತೂ ನೀವು, ಯಾವ ಜನ್ಮದಲ್ಲೂ ನೀವು ಬಿಡುವು ಮಾಡಿಕೊಂಡು ಲೆಟ್ ಮೀ ಗೋ ಇನ್ ಆ್ಯಂಡ್ ಸಿ ವಾಟ್ ಆಲ್ ಈಸ್ ದೇರ್ ಇನ್ಸೈಡ್ ಫಾರ್ ಮೀ. ಇವಾಗ ನನಗೆ ಏನು ಬೇಕಾಗಬಹುದು, ಒಳಗಡೆ ಹೋಗಿ ನೋಡೋಣ. ಕಷ್ಟ ಆಗ್ತಿದೆಯಲ್ಲ, ಮಾಯೆ ಅಲ್ವಾ ಇದು, ತೊಂದರೆ ಕೊಡ್ತಾ ಇದೆಯಲ್ಲ, ನನಗೆ ಈ ಇವರಲ್ಲೆಲ್ಲ ಡೌಟ್ ಬರ್ತಾ ಇದೆಯಲ್ಲ, ಈ ಡೌಟಿಂಗ್ ಅನ್ನೋದು ನೆಗೆಟಿವ್ ಅಲ್ವಾ, ನನಗೆ ಕೋಪ ಬರ್ತಾ ಇದೆಯಲ್ಲ, ನನಗೆ ಹೀಗಾಗ್ತಾ ಇದೆಯಲ್ಲ, ಮೋಸ ಆಗ್ತಾ ಇದೆಯಲ್ಲ, ನಂಗೆ ಅಪಘಾತ ಬಂದಿದೆಯಲ್ಲ, ನನಗೆ ಯಾರು ರೆಕಗ್ನೈಸ್ ಮಾಡ್ತಿಲ್ವಲ್ಲ, ಇದೆಲ್ಲ ಹೊರಗಡೆ ನಾನಾ ರೀತಿ ಪ್ರಾಬ್ಲಮ್ ಇದೆ. ಮೋಸ, ಆಮೇಲೆ ಲಾಸ್ ಆಗೋದು,
ಈ ವ್ಯಾಪಾರ ಮಾಡಿದ್ರೆ ಎಲ್ಲ ಕುಂದೋದು, ಕುರ್ತೆಗಳು ಬರೋದು ಎಲ್ಲ ಮನುಷ್ಯರು. ಯಾಕೆಂದರೆ ಯು ಆರ್ ಲಿವಿಂಗ್ ಇನ್ ದಟ್ ಕೈಂಡ್ ಆಫ್ ವರ್ಲ್ಡ್, ಇನ್ ದಟ್ ಲೆವೆಲ್, ಆಲ್ ಟುಗೆದರ್ ಕಾನ್ಫ್ಲಿಕ್ಟೆಡ್ ಲೆವೆಲ್. Everybody are fighting here. Everybody are competing with each other. Everybody are, there is so much conflict, so much confusion, chaos outside. You are seeing all that. ನೋಡ್ತಾ ಇದೆಯಾ, ನಿಂಗೆ ಭಯ ಆಗುತ್ತೆ. ಟೈಮ್ ಇಲ್ಲ ನಿಂಗೆ, ಅಯ್ಯೋ ಎಲ್ಲಿ ಪುರ್ಸುತ್ತೆ ಇಲ್ಲ, ಇದನ್ನು ಫಿಕ್ಸ್ ಮಾಡಬೇಕು, ಅದನ್ನು ಫಿಕ್ಸ್ ಮಾಡಿ. ಯು ಆರ್ ಟೋಟಲಿ ಬ್ಯುಸಿ. ದಟ್ ಈಸ್ ನಾಟ್ ದಿ ವೇ. ಜೀವನ ಅಲ್ಲಿಲ್ಲ, ಹೊರಗಡೆ ಕಾಣ್ತಾ ಇರೋದ್ರಲ್ಲಿ ಜೀವನ ಇಲ್ಲ. ಜೀವನ ಥರ ಕಾಣಿದ್ರು ಕೂಡ ಅದರ ಸಾರ, ನಾಟಕ ನಡೀತಾ ಇದೆ. ದ ಥೀಮ್ ಈಸ್ ನಾಟ್, ಇನ್ನೂ ಸಿಕ್ಕಿಲ್ಲ ನಿಮಗೆ ನಾಟಕದ ಥೀಮ್ ಏನು, ನಾಟಕದ ಪರ್ಪಸ್ ಏನು, ನಾಟಕದಲ್ಲಿ ಯಾರು ಹೀರೋ, ಯಾರು ಹೀರೋಯಿನ್ ಯಾರು, ಆ ನಾಟಕದಲ್ಲಿ ಅದ್ರ ಉದ್ದೇಶ, ಮಾರಲ್ ಏನು, ನಾಟಕ ಎಷ್ಟು ದಿನ ನಡೆಯುತ್ತೆ, ಸೀಕ್ವೆನ್ಸ್ ಏನು ನಡೀತಾ ಇದೆ, ಯಾವ ಸೀನ್ ಬರ್ತಾ ಇದೆ, ಏನು ನಿಮಗೆ ಕಾಣಿಸ್ತಾ ಇಲ್ಲ. ಬಿಕಾಸ್ ಯು ಆರ್ ಸೋ ಮಚ್ ಇನ್ವಾಲ್ವ್ಡ್ ಇನ್ ಯುವರ್ ರೋಲ್. ಎಲ್ಲ ಕನ್ಫ್ಯೂಷನ್ನಲ್ಲಿ ಇದೆ. ಏನು ಹೇಳ್ತೀರಾ, ನನಗೆ ಪುರ್ಸತ್ತೇ ಇಲ್ಲ ಅಂತೀರಾ. ಅದು ತುಂಬ ದೊಡ್ಡ ಹುಚ್ಚು ಹಿಡಿದಂತಹ ಸಂಕೇತ. ಇಟ್ಸ್ ಎ ರಿಯಲಿ ಟ್ರೇಡ್ ಮಾರ್ಕ್. ಅದು ಅದಕ್ಕೆ ಸೂಚನೆ. ಇಟ್ ಈಸ್ ಒಂದು ರೀತಿ ಸಿಂಪ್ಟಮ್ ಆಫ್ ಮ್ಯಾಡ್ನೆಸ್. ಯಾಕೆಂದರೆ ಅಷ್ಟು ಅಜ್ಞಾನ, ಬಿಗ್ ಡಿಸೀಸ್ ಅದು ಅಜ್ಞಾನ. ಒಂದು ಜನ್ಮಕ್ಕಲ್ಲ, ಅದು ಎಷ್ಟು ಜನ್ಮಾಂತರದಿಂದ ಈ ಕಾಯಿಲೆ ಬಂದಿದೆಯೋ ಗೊತ್ತಿಲ್ಲ. ಆ ಕಾಯಿಲೆಗೆ ಮೆಡಿಸನ್ ಇದೆ ನಿಮ್ಮ ಹತ್ರನೇ, ಹೊರಗಡೆ ಎಲ್ಲೂ ಇಲ್ಲ ಈ ಮೆಡಿಸನ್. ಈ ಕಾಯಿಲೆ ಇರೋದ್ರಿಂದಲೇ ಒಂದೊಂದು ಚರ್ಮ ನಿಮ್ಮಲ್ಲಿ ರಕ್ತ ಮಲಿನವಾಗಿರೋದು, ನರಗಳು ಗಂಟು ಕಟ್ಟಿರೋದು, ಮೂಳೆಗಳಲ್ಲಿ ಸವದಿರೋದು, ಮಜ್ಜೆನಲ್ಲಿ ಕೊಬ್ಬು ಬಂದಿರೋದು, ಎಲ್ಲ ನವಧಾತುಗಳಲ್ಲಿ ಪ್ರಾಬ್ಲಮ್ ಇರೋದು, ಎಲ್ಲ ಇಂದ್ರಿಯಗಳಲ್ಲಿ ಕೊರತೆ ಇರೋದು, ಬೇಗ ಇಂದ್ರಿಯಗಳು ಸವಿಯೋದು, ಏಜಿಂಗ್ ಆಗೋದು, ಎಲ್ಲ ಯಾಕಾಗ್ತಾ ಇದೆ? ಇದೆಲ್ಲ ರಿಫ್ಲೆಕ್ಷನ್ ಆಫ್ ಯುವರ್ ಓನ್ ಆಟಿಟ್ಯೂಡ್. ಅಜ್ಞಾನದ ರಿಫ್ಲೆಕ್ಷನ್ ಬಾಡಿನಲ್ಲಿ ಕಾಣ್ತಾ ಇದೆ. ಕ್ಲಿಯರ್ಲಿ ಯು ಕ್ಯಾನ್ ಸಿ ಇಟ್ ಈಸ್ ರಿಫ್ಲೆಕ್ಟಿಂಗ್. ಇಂಬ್ಯಾಲೆನ್ಸ್ ಇಸ್ ರಿಫ್ಲೆಕ್ಟಿಂಗ್. Confusion is reflecting. Fragmented inside, the fragmentation is reflecting outside. ಒಳಗಡೆ ನಿಮ್ಮಲ್ಲಿ ಏಕತೆ ಇಲ್ಲ. ಹಾರ್ಮೋನಿ, ಇಂಟಿಗ್ರೇಷನ್, ಯೂನಿಟಿ, ಯೂನಿಯನ್, ಯೋಗ ಯಾವುದೂ ಇಲ್ಲ ಒಳಗೆ. ಛಿದ್ರ ಈ ಪ್ರಪಂಚದಲ್ಲಿ ಡೀಲ್ ಮಾಡ್ತಾ ಇದ್ದೀರಾ. ನಾನೇ ಮಾಸ್ಟರ್ ಅಂತ ಡೀಲ್ ಮಾಡ್ತಾ ಇದ್ದೀರಾ, ನಾನು ಬಾಸ್ ಅಂತ ಡೀಲ್ ಮಾಡ್ತಾ ಇದ್ದೀರಾ. ಕೈ ಹಾಕಿದ ಕಡೆ ಎಲ್ಲಾನು ಕೂಡ ಸುಲಭವಾಗಿ ಕೆಲಸ ಆಗಲ್ಲ, ಒಳ್ಳೆತನ ನಡೆಯಲ್ಲ. ಅನ್ನೆಸೆಸರಿ ಸ್ಮಾರ್ಟ್ನೆಸ್ ಬೇಕು, ಓವರ್ ಕಾನ್ಫಿಡೆನ್ಸ್ ಬೇಕು, ಸುಳ್ಳು ಹೇಳಬೇಕು, ನಾಟಕ ಮಾಡಬೇಕು, ಇದೆಲ್ಲ ನಡೀತಾ ಇದೆ. ಪುರ್ಸತ್ತಿಲ್ಲ, ಅದಕ್ಕೆ ಪುರ್ಸತ್ತಿಲ್ಲ. ಸ್ವಲ್ಪ ಹೊತ್ತು ನಿದ್ದೆಗೆ ಪುರ್ಸತ್ತು ಮಾಡ್ಕೊಳ್ತೀರಾ, ಅದೂ ಮಾಡ್ಕೊಳ್ಳಲ್ಲ ಕೆಲವರು. ನಿದ್ದೆನಲ್ಲಾದರೂ ಒಂದು ಲೆವೆಲ್ ಶಿಫ್ಟ್ ಆಗುತ್ತೆ. ಬಾಡಿ ಲೆವೆಲ್, ಬಾಡಿಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ, ಮೈಂಡ್ ಸ್ವಲ್ಪ ರೆಸ್ಟ್ ಸಿಗುತ್ತೆ, ನೀವು ಆರಾಮಾಗಿರ್ತೀರ. ಎಷ್ಟೋ ಜನ ಟ್ಯಾಬ್ಲೆಟ್ ಇದ್ದರೆ ಮಲಗೋದೇ ಇಲ್ಲ. ಎಷ್ಟು ನರಕ ಇದು. ವೈ? ಬಿಕಾಸ್ ದ ಲೈಫ್ ಸ್ಟೈಲ್, ಲೈಫ್ ಪ್ಯಾಟರ್ನ್, ನಾಲೆಡ್ಜ್ ಅಬೌಟ್ ಲೈಫ್, ignorance about life. So much ಮಾಯಾದು ತಪ್ಪಿಲ್ಲ. ಮಾಯಾ ಇರೋದೇ ನಿಜ. ಮಾಯಾ ಇಸ್ ದೇವಿ. ಇಟ್ ಈಸ್ ಹರ್ ಪ್ಲೇಸ್. ಶಿ ವಿಲ್ ಕವರ್ ಶಿವ. ಶಿವ ಈಸ್ ಸತ್. ಶಿವ ಈಸ್ ಟ್ರೂತ್. ಶಿವ ಈಸ್ ಕಾನ್ಸ್ಟೆಂಟ್. ಶಿವ ಈಸ್ ಒನ್. ಶಿ ಈಸ್ ಮಲ್ಟಿಪಲ್. ಶಿ ಹ್ಯಾಸ್ ಕವರ್ಡ್ ಶಿವ ವಿತ್ ಕಲರ್ಸ್, ವಿತ್ ಚೇಂಜ್. ಎಷ್ಟು ಮೋಹ ಬರುತ್ತೆ. ಅಷ್ಟು ಚೆನ್ನಾಗಿದೆ. ಕಣ್ಣಿಗೆ ಅಷ್ಟು ಬಣ್ಣ, ಕಿವಿಗಷ್ಟು ಇಂಪು, ಮೂಗಗಷ್ಟು ಸುವಾಸನೆ, ನಾಲಿಗೆಗಷ್ಟು ರುಚಿ, ಪಂಚ ಇಂದ್ರಿಯಗಳು ಕೂಡ ತೊಯ್ದು ಹೋಗಬೇಕು, ಅಷ್ಟು ಸುಖ ಇದೆ ಮೆಟೀರಿಯಲ್ ವರ್ಲ್ಡಲ್ಲಿ. ಎವ್ರಿಥಿಂಗ್ ಇಸ್ ಶಿ ಇಸ್ ಪ್ಲೇನ್. ಬಟ್ ಅವಳು ಯಾರು ಅವಳನ್ನು ಅರ್ಥ ಮಾಡ್ಕೊಳ್ತಾರೆ, ದಟ್ ಈಸ್, ಯು ಕಾಂಟ್ ಜಸ್ಟ್ kill Maya. You have to go through Maya. You have to penetrate Maya. You have to pass through Maya.
you have to touch Maya, you have to understand Maya. That is what the techniques are. Techniques are to understand what is Maya. All the techniques are to play with Maya. ಒಲಿಸ್ಕೋಬೇಕು ಅವಳನ್ನ, ಆ ಮಾಯೆನ. ಏನಿಲ್ಲ, ಮಾಯೆ ಅನ್ನೋದು ಒಂದು ಸಣ್ಣದು, ಒಂದು ತೆಳು ಪರ್ದೆ. ಆ ಪರ್ದೆನ ಅವಳು ಒಂಚೂರು ಸರಿಸ್ತಾಳೆ. ಶಿ ರಿವೀಲ್ಸ್ ದಿ ಸೀಕ್ರೆಟ್ ಆಫ್ ಶಿವ. ಸತ್ಯನ ತೋರಿಸ್ತಾಳೆ. ಯಾವಾಗ ಆ ಕಾನ್ಫ್ಲಿಕ್ಟು ನಿನ್ನಲ್ಲಿ ಹೊಟ್ಟೋದಾಗ, ನಿನಗೆ ಒಂದು ಕಾನ್ಫ್ಲಿಕ್ಟ್ ಇದೆ. ಮಾಯೆ ಪ್ರಪಂಚ ಇದು, ಸತ್ಯ ಎಲ್ಲಿದೆ? ಸತ್ಯ ಮಾಯೆ ಬೇರೆ ಬೇರೆ ಇಲ್ಲ. ಮಾಯೆ ಈಸ್ ಎ ಮ್ಯಾನಿಫೆಸ್ಟೇಷನ್ ಆಫ್ ಶಿವ, ಇಟ್ಸ್ ಎ ಪಾರ್ಟ್ ಆಫ್ ಶಿವ. ದೇವಿ ಈಸ್ ಅಲ್ಲಿಂದ ಉದ್ಭವವಾಗಿ ಬಂದಿದ್ದಾಳೆ ಅವಳು, ಶಿವನಿಂದ. ಆಟ ಆಡ್ತಾ ಇದ್ದಾಳೆ, ಆಟ ಆಡಿಸ್ತಾ ಇದ್ದಾಳೆ. ನಾವು ಒಂದೊಂದು ಅವಳ ಭಾಗನೇ. ನಾವು ತಂದೆ ತಾಯಿನ ಅರ್ಥ ಮಾಡ್ಕೊಳಕ್ ಹೋಗ್ತಾ ಇದ್ದೀವಿ. ತಾಯಿನ ಅರ್ಥ ಮಾಡ್ಕೊಂಡ್ರೆ ತಂದೆ ಯಾರು ಅಂತ ಹೇಳ್ತಾಳೆ. ತಾಯಿ ಒಬ್ಳೆ ಹೇಳಕ್ ಸಾಗೋದು ನಿಮ್ಮ ತಂದೆ ಯಾರು ಅಂತ. ಆ ತಾಯಿ ನಮಗೆ ಹೇಳ್ತಾಳೆ ಎಲ್ಲಾನು. ಅದಕ್ಕೆ ಆ ದೇವಿ ಭಾಗವತ, ದೇವಿ ಪುರಾಣ, ದೇವಿ ಪುಣ್ಯಕಥೆ, ದೇವಿ ಹೆಸರು ಎಲ್ಲ ಯಾಕೆ ಹೇಳ್ತೀವಿ? ಅಷ್ಟು ಮಾಯಾ. ನೀವು ಲಲಿತಾ ಸಹಸ್ರನಾಮದ ಹೇಳಲ್ಲ, ಎರಡೂ ಹೇಳ್ತೀರಾ. ಜ್ಞಾನನೂ ಅವಳೆ, ಜ್ಞಾನನೂ ಅವಳೆ, ಇದು ಅವಳೆ, ಅದು ಇವಳೆ, ಇದು ಎರಡೂ ನೀನೇ ಅಂತ ಹೇಳ್ತೀವಿ. ಆ ನಾಮ ಹೇಳುವಾಗಲೂ ಅಷ್ಟೇ, ಒಳ್ಳೆಯದು ಕೆಟ್ಟದ್ದು ಎರಡೂ ನೀನೇ ಅಂತ ಹೇಳ್ತೀವಲ್ವಾ. ಹಾಗೆ ಈ ಪ್ರಪಂಚದಲ್ಲಿ ಎರಡೂ ಇದೆ, ಎರಡೂ ಬದಲಾಗ್ತಾ ಇದೆ, ಎರಡೂ ಒಂದೇನೆ, ಎರಡೂ ಚೇಂಜ್ ಕಾಣ್ತಾ ಇದೆ. ಅದರೊಳಗೆ ನೀನೇನು ಮಾಡ್ತೀಯಾ? ಸೆಪರೇಟ್ ಮಾಡಿ ಕಾನ್ಫ್ಲಿಕ್ಟ್ ಮಾಡ್ಕೊಳ್ತೀಯ. ದೇರ್ ಈಸ್ ಡ್ಯುಯಾಲಿಟಿ, ದೇರ್ ಈಸ್ multiplicity, there is diversity. Fine. Why you should take it? No, it is dual. No, it is multiple. No, it is diverted. Fine. See it. Don't have conflict with that. Don't choose one. Don't deny another. ಇದು ನೀವು ಕಲ್ತ್ಕೋಬೇಕಾಗಿರೋದು. ಯಾವ ಟೆಕ್ನಿಕ್ಕು, ಆ ಟೆಕ್ನಿಕ್ಕು ಅನ್ನೋದು ಒಂದು ಸ್ಕ್ರೂ ಡ್ರೈವರ್ ತರ. ನಮ್ಮ ವೆಂಕಟೇಶ್ ಹತ್ರ ಒಂದು ದೊಡ್ಡ ಕಿಟ್ ಇದೆ. ಯಾವ್ಯಾವ್ದಕ್ಕೆ ಏನೇನು ಬೇಕೋ ಅದನ್ನು ತಗೊಳ್ಳೋದು ಅವನಿಗೆ ಗೊತ್ತು. ಅದೇ ಥರನೇ ಟೆಕ್ನಿಕ್ಸ್ ನಾನು ಹೇಳ್ಕೊಡೋದಿಲ್ಲ. ಇಟ್ ಈಸ್ ಅ ಟೂಲ್ ಫಾರ್ ಯು ಟು ಅನ್ಕವರ್ ದಿ ಮಾಯಾ, ಟು ಅನ್ಕವರ್ ದಿ ರಿಯಲ್. ಯಾವುದು ರಿಯಲ್ ಮೇಲೆ ಇದೆಯಲ್ಲ ತೆಗಿಯಕ್ಕಷ್ಟೇ. ಈ ಟೂಲಿಂದ ನಿಮಗೆ ಸತ್ಯ ಸಿಗಲ್ಲ. ಆ ಟೂಲ್ ಓಪನ್ ಮಾಡೋಕ್ಕೆ ಒಂದಿನ ಜಪ ಮಾಡಿಸ್ತೀನಿ, ಒಂದಿನ ಮಾಡಿಸ್ತೀನಿ, ಒಂದೊಂದಿನ ಬರೀ ಸತ್ಸಂಗ ಮಾಡ್ತೀನಿ, ಒಂದೊಂದು ದಿನ ಒಂದೊಂದು. ಯಾಕೆಂದರೆ ಮೈಂಡಿಗೆ ಒಂದೇ ಕೊಟ್ಟರೆ ಅದು ಬೋರ್ ಆಗುತ್ತೆ. ಅದಕ್ಕೆ ಒಂದೊಂದು ದಿನ ಒಂದೊಂದು ಟೂಲ್ ಕೊಟ್ಟು, ಒಂದಿನ ಕೈ ತುತ್ತು, ಒಂದಿನ ತಿನ್ನಿಸೋದು, ಒಂದಿನ ಸ್ಪೂನ್ನಲ್ಲಿ, ಒಂದಿನ ಕುಡಿಸೋದು, ಈಗ ಮಾಡಿ ಮಕ್ಕಳಿಗೆ ನಾವು ವೆರೈಟಿ ಕೊಡಲ್ವಾ? ಅದೇ ಥರನೇ ಆ ಟೆಕ್ನಿಕ್ಸ್ ನಾನು ಕೊಡ್ತಾ ಬರ್ತೀನಿ. ಜಸ್ಟು ತೆಗೀರಿ, ಉಫ್ ಅಂತ ಊದ್ರಿ, ಆ ಮಾಯೆ ಸರ್ದು. When you really want to touch the truth, when you really have that yearning to be one with the truth, one with Shiva, to know Shiva or the reality, ಅದಕ್ಕೆ ಹಸಿವೆ ಬರಬೇಕು. ಅದು ಒಂದು ಜನ್ಮದ ಹಸಿವಲ್ಲ, ಎಷ್ಟೋ ಜನ್ಮದಿಂದ ಬಂದಿರಬೇಕು. ಅದು ಮನ್ಮನ್ನೆ ಏನಾದ್ರು ಹುಟ್ಕೊಂಡಿದ್ರೆ ಅದರಲ್ಲಿ ಶಕ್ತಿ ಇರಲ್ಲ. ನಿಮ್ಮ ಮೈಂಡು ಈಸ್ ನಾಟ್ ಕೇಪಬಲ್ ಟು ಯೂಸ್ ದಿ ಟೆಕ್ನಿಕ್ ಟು ಅನ್ಕವರ್ ಇಟ್. ಸ್ವಲ್ಪ ಇಲ್ಲಿ ಕೇಳಿದಾಗ ಖುಷಿ ಆಗುತ್ತೆ, ಅಲ್ಲಿ ಹೋದರೆ ಬರ್ತಿರ್ತೀರ. ಬಿಕಾಸ್ ಯುವರ್ ಮೈಂಡ್ ಈಸ್ ನಾಟ್ ಸ್ಟ್ರಾಂಗ್ ಏನು, ಇಟ್ ಡಸಂಟ್ ಗ್ರಾಸ್ಪ್ ಸರ್ಟನ್ ಥಿಂಗ್ಸ್. ಪಂಚೇಂದ್ರಿಯಕ್ಕೆ ಸುಖ ಸಿಕ್ಕೋದು ಅಂದರೆ ಅದ್ರ ಹಿಂದೆ ಮೂಸ್ಕೊಂಡು ಹೊಟ್ಟೋಗುತ್ತೆ. ಅದನ್ನು ಬಿಟ್ಟು ಏನಾದ್ರೂ ಸ್ವಲ್ಪ ಕಾಯಬೇಕು, ಒಳಗೆ ಹೋಗಬೇಕು ಅಂತ ಯಾವ ನಮ್ಗೆ ಬೇಡ, ಮುಂದಿನ ಜನ್ಮಕ್ಕೆ ಮಾಡೋಣ. ಯು ಪ್ರೊಕ್ರಾಸ್ಟಿನೇಟ್ ಎವ್ರಿಥಿಂಗ್. ಯೋಚನೆನೇ ಮಾಡಲ್ಲ, ಪೋಸ್ಟ್ಪೋನ್ ಮಾಡ್ತೀರ. ಅದರಿಂದ ನಿಮಗೆ ಅದು ಬರಬೇಕು. ಗುರು ಕೆಲಸ ಏನು? ಹಿ ವಿಲ್ ಇನ್ಸ್ಪೈರ್ ಯು, ಹಿ ವಿಲ್ ಮೋಟಿವೇಟ್ ಯು. ಆವಾಗ ನಿಮ್ಗೆ ಇದೆ, ಏನೋ ಇದೆ, ಮಾಡಬೇಕು, ನೋಡಬೇಕು ಅನ್ನೋದು ಬರುತ್ತೆ. ಅಕಸ್ಮಾತ್ ಈ ಜನ್ಮದಲ್ಲಿ ಸಿಗದೆ ಇದ್ರು, ಅಟ್ಲೀಸ್ಟ್ ಎಕ್ಸ್ಪೀರಿಯನ್ಸಿಂಗ್ ವಿತ್ ಗುರು, ಇಟ್ ಗಿವ್ಸ್ ಯು ಎ ಕೈಂಡ್ ಆಫ್ ಎನರ್ಜಿ ವಿಚ್ ಅಕಂಪನೀಸ್ ಯು ಈವನ್ ಆಫ್ಟರ್ ಡೆತ್. ಸಚ್ ಎಕ್ಸ್ಪೀರಿಯನ್ಸಸ್ you have to accumulate, collect it. So, soul will take that experience. On that basis, you will take another janma. ನಂಗೆ ಅದಕ್ಕೆ ಗ್ಯಾರಂಟಿ ಹೋದ ಜನ್ಮದಲ್ಲಿ ಎಲ್ಲೋ ನಿಮಗೆ ಏನೋ ಚೂರು ಸಿಕ್ಕಿ, ಏನೋ ಒಂಚೂರು ದಾಹನೋ ಅಥವಾ ಬಾಯಕ್ಕೇನೋ ಆಗಿ ಸಂದರ್ಭ ಕೂಡಿ ಬಂದು ಇಲ್ಲಿಗೆ ಬಂದಿರ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಲ್ಲದ್ರೆ ಸುಮ್ಮನೆ ಬರೋಕ್ಕಾಗಲ್ಲ ಇಲ್ಲಿಗೆ.
ಇಲ್ಲಿಗೆ ಬರಬೇಕಾದ್ರೂ ಇಲ್ಲಿ ಇರಬೇಕಾದ್ರೂ ಇಲ್ಲಿ